ಸ್ಯಾಂಡಲ್ವುಡ್ ಚಕ್ರವರ್ತಿಯ ಪ್ರಕರಣಕ್ಕೆ ಸಿಕ್ಕಿದೆ ಹೊಸ ಟ್ವಿಸ್ಟ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗೆ ಡಬಲ್ ಡೋಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಸ್ಯಾಂಡಲ್ವುಡ್ ಸೋಬಾನಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಖಾಕಿ. ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಪ್ರಕರಣಕ್ಕೆ. ರಾಜ್ಯ ಸರ್ಕಾರ ಡಬಲ್ ಡೋಸ್. ಸ್ಯಾಂಡಲ್ವುಡ್ ಚಕ್ರವರ್ತಿಯ ಪ್ರಕರಣಕ್ಕೆ ಸಿಗ್ತಾ ಇದೆ ಹೊಸ ಟ್ವಿಸ್ಟ್. ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಸಿದ್ಧರಾಗಿದ್ದು ಸುಪ್ರೀಂ ಮೆಟ್ಟಿಲು ಏರಿದ್ದಾರೆ. ಸ್ಯಾಂಡಲ್ವುಡ್ ಚಕ್ರವರ್ತಿಯ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದ್ದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಧ್ಯಂತರ ಬೇಲ್ ಅರ್ಜಿ ವಜಾಗೋದಕ್ಕೆ ಇನ್ನೊಂದು ವಾರ ಇದೆ. ಅದರ ನಡುವೆನೆ ಮಧ್ಯಂತರ ಬೇಲನ್ನ ರದ್ದು ಮಾಡಿ ಅಂತ ಹೇಳಿ ಸುಪ್ರೀಂಗೆ ಹೋಗಿದ್ದಾರೆ. ಇತ್ತ ಹೈಕೋರ್ಟ್ ನಲ್ಲಿ ನಾಳೆ ಮತ್ತೆ ವಿಚಾರಣೆ ಇದೆ. 6 ವಾರಗಳ ಮಧ್ಯಂತರ ಬೇಲ್ ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಿದ್ದು ದರ್ಶನ್. ಸ್ಯಾಂಡಲ್ವುಡ್ ಸುಬ್ಬನಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಖಾಕಿ ಪಡೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ದರ್ಶನ್ಗೆ ಮಧ್ಯಂತರ ಬೇಲ್ ರದ್ದು ಕೋರಿ ಸುಪ್ರೀಂಗೆ ಅರ್ಜಿಯನ್ನ ಹಾಕಿದ್ದಾರೆ. ಬೆನ್ನು ನೋವು ಮಧ್ಯಂತರ ಬೇಲ್ ಸಿಕ್ಕಿದ್ದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ ಬೇಲ್ ರದ್ದು ಮಾಡಿ ಅಂತ. ಮುಂದಿನ ವಾರವೇ ಅದರ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. 8 ದಿನಗಳಲ್ಲಿ ಮಧ್ಯಂತರ ಬೇಲ್ ಕೂಡ ವಜಾ ಆಗುತ್ತೆ. ಆ ಬೆನ್ನಲ್ಲೇ ಈಗ ರದ್ದತಿಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಖಾಕಿ ಪಡೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗೆ ಸಿಗ್ತಾ ಇರೋ ಬಿಗ್ ಶಾಕ್ ಇದು. ಬೆನ್ನು ನೋವು ಮಧ್ಯಂತರ ಬೇಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಮಧ್ಯಂತರ ಜಾಮೀನು ರದ್ದತಿ ಕೋರಿ ಸುಪ್ರೀಂಗೆ ಅರ್ಜಿಯನ್ನ ಹಾಕಿರೋದು ಪೊಲೀಸರು. ಯಾವುದೇ ಕಾರಣಕ್ಕೂ ಬೇಲ್ ಕೊಡಬೇಡಿ ಅಂತ ಅರ್ಜಿಯನ್ನ ಹಾಕಿದ್ದಾರೆ. ಒಂದು ಕಡೆ ಇನ್ನೊಂದು ವಾರದಲ್ಲಿ ಮಧ್ಯಂತರ ಜಾಮೀನು ಮುಕ್ತಾಯ ಆಗುತ್ತೆ. ಅದಾದ್ಮೇಲೆ ಏನು ಡಾಕ್ಟರ್ ಏನ್ ಹೇಳ್ತಾರೆ, ಚಿಕಿತ್ಸೆ ಅಗತ್ಯ ಇದೆಯಾ, ಇನ್ನೂ ಕೂಡ ಮುಂದುವರಿಬೇಕಾ ಮಧ್ಯಂತರ ಬೇಲ್, ಅದಕ್ಕೇನಾದ್ರೂ ಅರ್ಜಿ ಹಾಕೋತಾರ ಹೈಕೋರ್ಟ್ ನಲ್ಲಿ ಅಂತ. ಸೊ ಇತ್ತ ನೋಡಿದ್ರೆ ಪೊಲೀಸರು ಮಾಸ್ಟರ್ ಸ್ಟ್ರೋಕ್ ಕೊಡಕ್ಕೆ ಮುಂದಾಗಿದ್ದು. ಹಿಂದೆನೆ ಬಿ ದಯಾನಂದ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಗೃಹ ಇಲಾಖೆಯಿಂದ, ಸೊ ಆದಷ್ಟು ಬೇಗ ಸುಪ್ರೀಂಗೆ ಹೋಗ್ತೀವಿ ಅಂತ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸೊ ರದ್ದಾಗತ್ತಾ ದಾಸನ ಬೇಲ್? ಮುಂದಿನ ವಾರ ವಿಚಾರಣೆ ನಡೆಯೋ ಸಾಧ್ಯತೆ ಕೂಡ ಇದೆ. ಶುಕ್ರವಾರ ಅಥವಾ ಮುಂದಿನ ಸೋಮವಾರ ಜಾಮೀನು ಅರ್ಜಿಯ ಭವಿಷ್ಯ ಇದೆ ದರ್ಶನ್.
ಹೈಕೋರ್ಟ್ನಲ್ಲಿ. ದರ್ಶನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗಾಗಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದು ಶತಾಯ ಗತಾಯ ಬೇಲ್ ಪಡೆದುಕೊಳ್ಳಲೇಬೇಕು ಅಂತ ಮುಂದಾಗಿದ್ದಾರೆ. ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ಗಾಗಿ. ಈಗಾಗಲೇ ಮಧ್ಯಂತರ ಬೇಲ್ ಸಿಕ್ಕಿದೆ. ಸೊ ದರ್ಶನ್ ಅವ್ರು ಏನಂತ ಅನ್ಕೊಂಡಿದ್ರು, ನಾನು ಚಿಕಿತ್ಸೆ ಪಡೆದುಕೊಳ್ತಾ ಇದ್ರೆ ಸೊ ಬೇಲ್ ವಿಚಾರ ಕೂಡ ಅಲ್ಲಿ ಕೋರ್ಟ್ನಲ್ಲಿ ಇರತ್ತೆ. ಸೊ ನನ್ನ ಮಧ್ಯಂತರ ಬೇಲ್ ಮುಕ್ತಾಯ ಆಗೋ ಒಳಗೆ ನನಗೆ ರೆಗ್ಯುಲರ್ ಬೇಲ್ ಸಿಕ್ಬಿಡತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ರು ಅಂತ ಅನ್ಸುತ್ತೆ. ಬಟ್ ಸುಪ್ರೀಂ ಕೋರ್ಟ್ ತನಕ ಈಗ ಮಧ್ಯಂತರ ಬೇಲನ್ನ ರದ್ದು ಮಾಡಿ ಅಂತ ಕಾಕಿ ಹೋಗಿದೆ. ಇತ್ತ ಹೈಕೋರ್ಟ್ ನಲ್ಲಿ ವಿಚಾರಣೆ ಏನಾಗತ್ತೆ, ರೆಗ್ಯುಲರ್ ಬೇಲ್ ಸಿಗತ್ತಾ, ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಮನ್ನಣೆ ಸಿಗತ್ತಾ? ಸಾಕಷ್ಟು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ಎಲ್ಲೂ ಕೂಡ ಅವರು ಬಿಟ್ಕೊಟ್ಟಿಲ್ಲ. ರೇಣುಕಾಸ್ವಾಮಿ ಒಬ್ಬ ಕಾನೂನಿಗೆ ಬೆಲೆ ಕೊಡದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಮರ್ಯಾದೆ